ಈಗ ಜೆಡಿಎಸ್ ಲೆಕ್ಕಾಚಾರ ಏನು? ಲೋಕಸಭಾ ಚುನಾವಣೆ ಅಂತ ಬಂದಾಗ ಬಹಳ ಕುತೂಹಲ ಕೆರಳಿಸ್ತಾ ಇರ್ತಕ್ಕಂಥ ಒಂದು ವಿಚಾರ. ರಾಜ್ಯ ರಾಜಕಾರಣದಲ್ಲಿ ಲೋಕಸಭಾ ಚುನಾವಣೆಗೆ ಜೆಡಿಎಸ್ ಲೆಕ್ಕಾಚಾರ ಏನು? ಎಷ್ಟು ಸೀಟ್ ಅಂತೆ ಜೆಡಿಎಸ್ಗೆ, ಎಷ್ಟು ಸೀಟ್ ಅಂತೆ ಬಿಜೆಪಿಗೆ? ಸೊ ಬಿಜೆಪಿ ಪ್ಲಸ್ ಜೆಡಿಎಸ್ ಈ ಒಂದು ಮೈತ್ರಿ ಮಾಡಿಕೊಂಡಿರೋ ಕಾರಣದಿಂದಾಗಿ ಕಾಂಗ್ರೆಸ್ಗೆ ಇದು ಯಾವ ಥರ ಟಕ್ಕರ್ ಆಗುತ್ತೆ? ವೋಟ್ ಶೇರ್ ಎಲ್ಲರೂ ಒದ್ದಾಡೋದು, ವೋಟ್ಗಳು ಡಿವೈಡ್ ಆಗಬಾರದು. ಡಿವೈಡ್ ಆದರೆ ಒಂದು ಪಕ್ಷದ ಕಡೆಗೆ ಅವರು ಸಾಲಿಡ್ ಆಗೋದು ತಪ್ಪು ಹೋಗುತ್ತೆ, ಆಗ ಸೋಲಿಸಬಹುದು, ಬೇಕಾದರೆ ಗೆಲ್ಲಿಸಬಹುದು. ಈ ಥರದ ವಿಚಾರ ಇದೆಯಲ್ಲ. ನಿನ್ನೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರೊಂದಿಗೆ ಇದೀಗ ಜೆ ಡಿ ಎಸ್ ನಾಯಕರು ಎಲ್ಲರೂ ಕೂಡ ಹೋಗಿ ಚರ್ಚೆ ಕೂಡ ಮಾಡ್ಕೊಂಡು ಬಂದಿದ್ದಾರೆ. ಇಲ್ಲಿ ವಿಚಾರ ಇದ್ದದ್ದು ಇಷ್ಟೇ, ಈ ಬಾರಿ ಲೋಕಸಭಾ ಅಖಾಡಕ್ಕೆ ಜೆ ಡಿ ಎಸ್ ಕಡೆಯಿಂದ ಎಷ್ಟು ಜನ ಇಳಿಬೇಕು, ಇದೊಂದು ಲೆಕ್ಕಾಚಾರ ಐತಿ. ಇಲ್ಲಿ ನೋಡಿ, ಜೆ ಡಿ ಎಸ್ ಕಡೆಯಿಂದ ನಾವು ಲೆಕ್ಕಾಚಾರ ಹಾಕೊಂಡು ಬಿಟ್ಟರೆ ಜೆ ಡಿ ಎಸ್ಗೆ 5 ಕ್ಷೇತ್ರವನ್ನು ಬಿಟ್ಕೊಡ್ಬೇಕು ಅಂತ ಬಹುತೇಕ ಅಂತಿಮ ಆಗ್ತಾ ಇದೆಯಂತೆ. 5 ಸೀಟ್ಸು ಜೆ ಡಿ ಎಸ್ಗೆ ಅಂತ. ಯಾವ್ಯಾವುದು ನೋಡಿ, ಇಲ್ಲಿ ಒಂದು ಕಡೆ ದೇವೇಗೌಡರು ಕೂತಿದ್ದಾರೆ, ಒಂದು ಕಡೆ ನರೇಂದ್ರ ಮೋದಿ ಅವರು, ಅಲ್ಲಿ ಕುಮಾರಸ್ವಾಮಿ ಅವರು ಕೂಡ ಇದ್ದರು, ರೇವಣ್ಣ ಅವರು ಇದ್ದರು, ಪ್ರಜ್ವಲ್ ರೇವಣ್ಣ ಅವರು ಕೂಡ ಇದ್ದರು. ಇಲ್ಲಿ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಇಷ್ಟು ನಾಯಕರು ಸೇರಿ ಏನು ಮಾತಾಡ್ಕೊಂಡು ಬಂದರು? ಇದೆಲ್ಲ ಫೋಟೋ ತೆಗೆಸ್ಕೊಂಡು ಬಂದಿದ್ದಾರೆ ಅವರು ನರೇಂದ್ರ ಮೋದಿ ಅವ್ರನ್ನ ಭೇಟಿಯಾಗಿದ್ದಕ್ಕೆ. ಸೊ ಇಷ್ಟು ನಾಯಕರು ಸೇರಿಕೊಂಡು ಏನು ಚರ್ಚೆಯನ್ನು ಕೇಳ್ತಾ ಇದ್ದಾರೆ ಕುಮಾರಸ್ವಾಮಿ ಅವರು. ಇಲ್ಲಿ ನಿಖಿಲ್ ಕುಮಾರಸ್ವಾಮಿನೂ ನಿಲ್ಲಲ್ಲ, ದೇವೇಗೌಡರು ನಿಲ್ಲಲ್ಲ, ನಾನು ನಿಲ್ಲಲ್ಲ, ಈ ಮಾತು ನಿನ್ನೆ ಬಂದಿರೋವಂಥ ಮಾತದು. ಸೊ ಹಾಗಾದರೆ ಈ 5 ಕ್ಷೇತ್ರ ಅವ್ರು ಕೇಳಿರೋದೇ ನಿಜ ಆದರೆ ಇನ್ನೆಲ್ಲೂ ಅವರು ಕಂಟೆಸ್ಟ್ ಮಾಡಲ್ಲ ಅಂತ ಅವರ ಸ್ಟ್ರೆಂತ್ ಮೇಲೆ ಅವರು ಫೈಟ್ ಮಾಡ್ಕೊಳ್ತಾ ಇದ್ದಾರೆ. ನಮ್ಮ ಶಕ್ತಿ, ನಮ್ಮ ತಾಕತ್ತು ಈ ಥರ ಇದೆ, ನಾವು ಈ ತಾಕತ್ತು ಮೇಲೆ ಫೈಟ್ ಮಾಡ್ಕೊಳ್ತೀವಿ. ಯಾವ್ಯಾವ ಕ್ಷೇತ್ರ? ಈ ಕ್ಷೇತ್ರಗಳ ಬಗ್ಗೆ ಬಹಳ ಇಂಟ್ರೆಸ್ಟಿಂಗ್ ಡೆವಲಪ್ಮೆಂಟ್ ಆಗ್ತಾ ಇದೆ. ಅಲ್ಲಿ ಇವರು ಪಿಚ್ ಮಾಡಿರ್ತಾರೆ, ಅಂದರೆ ಕೇಳಿಕೊಂಡಿರಬಹುದು. 5 ಕ್ಷೇತ್ರ ಬಹುತೇಕ ಅಂತಿಮ ಅಂತ ಹೇಳ್ತಾ ಇದ್ದಾರೆ, ಅಥವಾ ಇದನ್ನು ಪ್ರಸ್ತಾಪದ ರೂಪದಲ್ಲಿಯೂ ಕನ್ಸಿಡರ್ ಮಾಡಬಹುದು, ಅಥವಾ ಬಹುತೇಕ ಒಪ್ಪಿಗೆಯಾಗಿದೆ ಅಂತ ಈ ಕ್ಷಣಕ್ಕೆ ನಾವು ಹೇಳಿದ್ರು ಕೂಡ ಜನವರಿ ಫೆಬ್ರವರಿ ಆಗ ಬಿ ಜೆ ಪಿ ಮಾಡುವಂಥ ಸ್ಟ್ರಾಟಜಿಗಳು, ಆಗ ಎಷ್ಟು ಕ್ಷೇತ್ರವನ್ನು ಬಿಟ್ಟುಕೊಡುವಂಥ ಅನಿವಾರ್ಯತೆ ಆ ರಾಷ್ಟ್ರೀಯ ಪಕ್ಷಕ್ಕಿರುತ್ತೆ, ಎಲ್ಲವೂ ಕೂಡ ಡಿಸೈಡ್ ಆಗಬೇಕಾಗತ್ತೆ ಅದರಲ್ಲಿ. ಆದರೆ ಈಗಿರ್ಬೋದು ಜೆ ಡಿ ಎಸ್ಗೆ ಸಿಕ್ಕಿರಬಹುದಾದ ಕ್ಷೇತ್ರಗಳು ಅಂತ. ಜೆ ಡಿ ಎಸ್ಗೆ ನೋಡಿ, ಒಂದು ಕಡೆ ಇವರು ಹಾಸನ ಕ್ಲೈಮ್ ಮಾಡ್ತಾ ಇದ್ದಾರೆ, ಮಂಡ್ಯ ಕ್ಲೈಮ್ ಮಾಡ್ತಾ ಇದ್ದಾರೆ, ಕೋಲಾರ ಕ್ಲೈಮ್ ಮಾಡ್ತಾ ಇದ್ದಾರೆ, ತುಮಕೂರು ಮತ್ತು ಬೆಂಗಳೂರು ಗ್ರಾಮಾಂತರ. ಒಂದು ವೇಳೆ ಇಷ್ಟು ಕ್ಷೇತ್ರಗಳು ನಮಗೆ ಸಿಕ್ಕಿಬಿಟ್ರೆ ಇನ್ನು 23 ಕ್ಷೇತ್ರಗಳು ನೀವು ಏನಾದರೂ ಮಾಡ್ಕೊಳ್ರಪ್ಪ, ನಮ್ಗೆ 5 ಅಂತೂ ಬೇಕು ಅಂತ. ಕಾರಣ ಕಳೆದ ಬಾರಿ ಇವರು ಚುನಾವಣೆಗೆ ನಿಂತ್ಕೊಂಡಿದ್ರಲ್ಲ, ಆಗ ಚುನಾವಣೆಗೆ ನಿಂತ್ಕೊಂಡಿದ್ದಂಥ ಟೈಮಲ್ಲಿ ಇವ್ರು ಗೆದ್ದಿದ್ದು ಒಂದೇ ಒಂದು, ಯಾವುದು? ಪ್ರಜ್ವಲ್ ರೇವಣ್ಣ ಗೆದ್ರಲ್ಲ ಹಾಸನ, ಅದೊಂದು ಮಾತ್ರ ಜೆ ಡಿ ಎಸ್ ಗೆದ್ದಿದ್ದು, ಬಿಟ್ಟರೆ ಇನ್ನೆಲ್ಲೂ ಗೆಲ್ಲಿಲ್ಲ. ತುಮಕೂರಲ್ಲಿ ದೇವೇಗೌಡರು ನಿಂತಿದ್ದರು, ದೇವೇಗೌಡರು ಗೆಲ್ಲಕ್ಕಾಗಲಿಲ್ಲ. ಹಾಗಾಗಿ ಬೇರೆ ಕ್ಷೇತ್ರಗಳಲ್ಲಿ ಇವ್ರಿಗೆ ಏನೂ ಗೆಟ್ಟಲಿಲ್ಲ. ಆಗ ಲೋಕಸಭೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೈತ್ರಿ ಕೂಡ ಇರಲಿಲ್ಲ. ಆದರೆ ಈ ಬಾರಿ ಬಹಳ ಸ್ಪೆಸಿಫಿಕ್ ಆಗಿ ಜೆ ಡಿ ಎಸ್ ಕೇಳಿಬಿಟ್ಟಿದೆ, ಬೆಂಗಳೂರಲ್ಲಿ ಬಿಟ್ಕೊಟ್ಬಿಡಿ ಸ್ವಾಮಿ, ನಮಗೆ ಕೋಲಾರನೂ ಬಿಟ್ಕೊಟ್ಬಿಡಿ, ನಮಗೆ ಹಾಸನೂ ಬಿಟ್ಕೊಡ್ಬೇಕಾಗತ್ತೆ, ಮಂಡ್ಯ ಬಿಟ್ಕೊಡ್ಬೇಕಾಗತ್ತೆ, ತುಮಕೂರು ಬಿಟ್ಕೊಡಿ ಅಂತ ಅವ್ರು ಕೇಳ್ತಾ ಇದ್ದಾರೆ. ಇದರ ನಡುವೆ ಇದು ಜೆ ಡಿ ಎಸ್ಗೆ ಸಿಗಬಹುದಾದ, ಅಂದರೆ ಜೆ ಡಿ ಎಸ್ ಕಡೆಯಿಂದ ಸಿಗ್ತಿರ್ತಕ್ಕಂಥ ಮಾಹಿತಿ 5 ಕ್ಷೇತ್ರಕ್ಕೆ ಬಲವಾಗಿ ಇವರು ಪಟ್ಟು ಹಿಡಿದು ಕೂತಿದ್ದಾರೆ ಅಂತ. ಇಲ್ಲಿ ನೋಡಿ, ಹಾಸನ ಆಯಿತು, ಮಂಡ್ಯ ಆಯಿತು, ನಾನು ಕೋಲಾರ ಆಯಿತು, ಬೆಂಗಳೂರು ರೂರಲ್ ಅಂತ ನಾನು ಮಾತನಾಡ್ತಾ ಇದ್ದೆ. ನೆಕ್ಸ್ಟ್ ಈಗ ಬಿ ಜೆ ಪಿ ಇಲ್ಲಪ್ಪ, ಹಾಗಾದರೆ ಬಿ ಜೆ ಪಿಯಲ್ಲಿ ಸ್ಪರ್ಧೆ ಮಾಡಬಹುದು. ಉಳಿದಿರೋ 23 ಕ್ಷೇತ್ರಗಳಲ್ಲಿಯೂ ಕೂಡ ಬಿ ಜೆ ಪಿ ಸ್ಪರ್ಧೆ ಮಾಡಬೇಕು ಅನ್ನೋ ಇರಾದೆ ಇಟ್ಕೊಂಡಿದೆ. ಬಾಗಲಕೋಟೆ, ಬೆಂಗಳೂರು ಸೆಂಟ್ರಲ್, ಬೆಂಗಳೂರು ನಾರ್ತ್, ಬೆಂಗಳೂರು ದಕ್ಷಿಣ. ನಮಗೆ ಬೆಂಗಳೂರು ನಾರ್ತ್ ಅಂತ ಬಂದಾಗ ಸ್ವಲ್ಪ ಒಕ್ಕಲಿಗ ಡಾಮಿನೆಂಟ್ ಬೆಲ್ಟ್, ಅದು ಒಕ್ಕಲಿಗ ಪ್ರಾಬಲ್ಯವಿರುವಂಥ ಕ್ಷೇತ್ರ, ಅದು ಒಕ್ಕಲಿಗ ಮತಗಳು ಜಾಸ್ತಿ ಇರ್ತಕ್ಕಂಥ ಕ್ಷೇತ್ರ ಆದರೂ ಕೂಡ ಒಂದು ಚೌಕಾಶಿ ನಡೆದಿರುತ್ತೆ. ಸ್ವಾಮಿ, ನಮಗೆ ನೀವು ತುಮಕೂರು ಬಿಟ್ಕೊಡೋದಾದರೆ ತಗೊಳ್ಳಿ, ನೀವು ಬೆಂಗಳೂರು ನಾರ್ತನ್ನು ನಾವು ಬಿಟ್ಕೊಡ್ತೀವಿ ನಿಮಗೆ. ತುಮಕೂರಲ್ಲಿ ನಮಗೆ ಸ್ವಲ್ಪ ಮತಗಳಿದೆ, ಆ ಮತ ನೀವೇ ಪಡ್ಕೊಳ್ಳಿ, ಅಲ್ಲಿ ನಾವು ನಿಮ್ಗೆ ಸಪೋರ್ಟ್ ಮಾಡ್ತೀವಿ. ಬೆಂಗಳೂರು ನಾರ್ತಲ್ಲಿ, ತುಮಕೂರಲ್ಲಿ ನೀವು ನಮಗೆ ಸಪೋರ್ಟ್ ಮಾಡಿದ್ರೆ ಬೆಂಗಳೂರು ನಾರ್ತಲ್ಲಿ ನಾವು ನಿಮಗೆ ಸಪೋರ್ಟ್ ಮಾಡ್ತೀವಿ ಅಂತ ಲೆಕ್ಕಾಚಾರ ಆಗಿರಬಹುದಾಗುತ್ತೆ. ಬೆಂಗಳೂರು ಉತ್ತರ, ಬೆಂಗಳೂರು ದಕ್ಷಿಣ, ಬಾಗಲಕೋಟೆ ಈ ಎಲ್ಲ ಭಾಗದಲ್ಲಿಯೂ ಕೂಡ ಕ್ರಮೇಣವನ್ನು ಚೆಕ್ ಮಾಡಿದ್ರೆ ಬೆಂಗಳೂರು ದಕ್ಷಿಣ, ಬೆಂಗಳೂರು ಸೆಂಟ್ರಲ್, ಬೆಂಗಳೂರು ಉತ್ತರ ಒಂದಷ್ಟು ಒಕ್ಕಲಿಗ ಮತಗಳಂತೂ ಇದ್ದೇ ಇದೆ. ಈ ಭಾಗದಲ್ಲಿ ನಿಮಗೆ ಹೆಲ್ಪ್ ಆಗುತ್ತೆ ಇದು. ಕಾರಣ ಆಗ ನೀವು ಸ್ಟ್ರಾಂಗ್ ಕಂಟೆಂಡರ್ ಆಗಿ ಉಳಿಯೋದು ಯಾರ್ಯಾರು? ಕಾಂಗ್ರೆಸ್ ವರ್ಸಸ್ ಬಿ ಜೆ ಪಿ ಅಂತ ಮಾತ್ರ ಇರುತ್ತೆ. ಜೆ ಡಿ ಎಸ್ ಅಲ್ಲಿ ಮಧ್ಯ ಬಂದು ವೋಟನ್ನು ಡಿವೈಡ್ ಮಾಡಿಬಿಡಲ್ಲ. ಸಪೋಸ್ ಎಕ್ಸಾಂಪಲ್ ನಾನು ಹೇಳ್ತಾ ಇದ್ದೀನಿ, ನಿಮಗೆ ಒಂದು ಎಕ್ಸಾಂಪಲ್ಗೆ ಹೇಳ್ತಾ ಇದ್ದೀನಿ. 8 ಲಕ್ಷ ಮತ ಇದೆ, ಅಥವಾ 10 ಲಕ್ಷ ಮತ ಇದೆ, 12 ಲಕ್ಷ ಮತ ಇದೆ ಅಂತ ಅಂದ್ಕೊಳ್ಳೋಣ. ಆಗ ಒಂದು 8 ರಿಂದ 9 ಲಕ್ಷ ಮತ ಚಲಾವಣೆ ಆದರೂ ಕೂಡ ಅವತ್ತು ಜನ ಅಷ್ಟು ವೋಟ್ ಮಾಡಿದ್ರು, ಅಥವಾ 10 ಲಕ್ಷ ಜನನೇ ವೋಟ್ ಮಾಡಿದ್ರು ಅಂತ ಅಂದ್ಕೊಳ್ಳಿ. ಆಗ 3 ಪಕ್ಷಗಳು ಬಂದುಬಿಟ್ರೆ 10 ಲಕ್ಷದಲ್ಲಿ ಒಬ್ಬರು 2 ಲಕ್ಷ ತೊಗೋಬಹುದು, ಒಬ್ಬರು 3 ಲಕ್ಷ ತೊಗೊಳ್ಬಹುದು, ಇನ್ನೊಬ್ಬರು 4 ಲಕ್ಷ ತೊಗೊಳ್ಬಹುದಲ್ವಾ? ಪ್ರಶ್ನೆ ಹೀಗಿದ್ದಾಗ ಈ ಮಧ್ಯದಲ್ಲಿ ಬಂದು ಯಾರೋ 2 ಲಕ್ಷ ವೋಟ್ ತೊಗೊಂಡು ಬಿಡ್ತಾರಲ್ಲ, ಆಗ ಅದು ಒಬ್ಬರಿಗೆ ಲಾಸ್ ಆಗಿಬಿಡುತ್ತೆ. ಒಬ್ಬರನ್ನ ಸೋಲಿಸಲೂಬಹುದು ಆ ಮತಗಳು, ಒಬ್ಬರನ್ನ ಗೆಲ್ಲಿಸಲೂಬಹುದು. ನಾವು ಕಂಟೆಸ್ಟ್ ಮಾಡಲ್ಲ ಸ್ವಾಮಿ, ತಾವೇ ನಿಂತ್ಕೊಂಬಿಡಿ ಅಂತ ಜೆ ಡಿ ಎಸ್ ಕಡೆಯಿಂದ ಆ ರೀತಿ ಒಂದು ಆಫರ್ ಹೋಗಿರಬಹುದು. ದಕ್ಷಿಣ ಕನ್ನಡ, ಉಡುಪಿ, ಚಿಕ್ಕಮಗಳೂರು ಈ ಕ್ಷೇತ್ರಗಳ ಮೇಲೂ ಕೂಡ ಒಂದು ಕಡೆ ಇಲ್ಲಿ ಬಿ ಜೆ ಪಿ ಕಣ್ಣಿಟ್ಟಿದೆ. ಯಾಕಂದರೆ ಅವ್ರು 5 ಕೇಳಿಬಿಟ್ರೆ ಉಳಿದಿದ್ದು 23 ಅಂಡರ್ಸ್ಟುಡ್ ಅದು.
ಅದು ಎಲ್ಲದರಲ್ಲಿಯೂ ಕೂಡ BJP ಸ್ಪರ್ಧೆ ಮಾಡ್ತಾರೆ ಅಂತ ಹೇಳಿ. ಹಾಗಾಗಿ ಇಲ್ಲಿ ಇಂಪಾರ್ಟೆಂಟ್ ಆಗಿ ಬಾಗಲಕೋಟೆ, ಬೆಂಗಳೂರು ಸೆಂಟ್ರಲ್, ಬೆಂಗಳೂರು ಉತ್ತರ, ಬೆಂಗಳೂರು ದಕ್ಷಿಣ ಇಷ್ಟೂ ಕ್ಷೇತ್ರಗಳ BJP ಸ್ಪರ್ಧೆ ಮಾಡಬಹುದಾಗುತ್ತೆ. ಬೆಂಗಳೂರು ಭಾಗ ಅಥವಾ ಹಳೆ ಮೈಸೂರು ಭಾಗ ಅಂತ ನಾವು ಚೆಕ್ ಮಾಡಿಕೊಂಡಾಗ ಇಲ್ಲಿ 5 ಕ್ಷೇತ್ರಗಳನ್ನು JDSಗೆ ಬಿಟ್ಟುಕೊಟ್ಟಿದ್ದೆ. ಆದರೆ ಉಳಿದ ಕ್ಷೇತ್ರಗಳಲ್ಲಿ ಒಂದು ಹಂತಕ್ಕೆ ಒಕ್ಕಲಿಗ ಮತಗಳು ಡಿವೈಡ್ ಆಗದೆ. DK ಶಿವಕುಮಾರ್ ಅವರು ಹೇಗೆ ಒಕ್ಕಲಿಗ ಮತಗಳು ಸೆಳೀತಾರೆ, ಇದೇ ಭಾಗದಲ್ಲಿ ಒಕ್ಕಲಿಗ ಕ್ಯಾಂಡಿಡೇಟ್ ಹಾಕಿದಾಗ ಏನಾಗುತ್ತೆ, ಗಂಗಟಕಾರ ಒಕ್ಕಲಿಗರು ಬೆಂಗಳೂರು ನಾರ್ತ್ ಅಂತ ಬಂದಾಗ, ಬೆಂಗಳೂರು ನಾರ್ತ್ ಒಂದು ವಿಷಯ ಹೇಳಬೇಕು ಅಂತ ಹೇಳಿದ್ರೆ ಗಂಗಟಕಾರ ಒಕ್ಕಲಿಗರು ಅಲ್ಲೂ ಕೂಡ ದೊಡ್ಡ ಫೈಟ್ ನಡೆಯಬಹುದಾದ ಅದಕ್ಕೆ ಈಗ ಸುಮಲತಾ ಅಂಬರೀಷ್ ಅವರಿಗೆ ಟಿಕೆಟ್ ಸಿಕ್ಬಿಡುತ್ತಾ, ಅಲ್ಲಿ ಸುಮಲತಾ ಅಂಬರೀಷ್ ಅವರು ಯಾರು ಆ ಪ್ರಶ್ನೆ ಕೂಡ ಬರುತ್ತೆ ಇಲ್ಲಿ ಒಂದು ಕಡೆ. ಅಥವಾ CT ರವಿ ಬಂದರೆ ಚಿಕ್ಕಮಗಳೂರಿಂದ ಇಲ್ಲಿಗೂ ಬಂದು ಇಲ್ಲಿ ಗಂಗಟಿಕಾರ ಒಕ್ಕಲಿಗರು ಅಲ್ಲದೇ ಇರುವಂತಹ ವ್ಯಕ್ತಿಗೆ ಯಾರಾದರೂ ಟಿಕೆಟ್ ಸಿಗುತ್ತಾ, ಅದು ಒಂದು ವಿಚಾರ ಆಗಿಬಿಡುತ್ತೆ ಇಲ್ಲಿ. ಈ ಕಡೆ ನಿರಂತರ ಗಣೇಶ್ ಅಂತ ಒಂದು ಹೆಸರು ಕೂಡ ಆ ಭಾಗದಲ್ಲಿದೆ. ಈ ಥರದ್ದು ತುಂಬ ಲೆಕ್ಕಾಚಾರಗಳಾಗಬೇಕಾಗತ್ತೆ ಅಲ್ಲಿ BJPಯಿಂದ ಟಿಕೆಟ್ ಯಾರಿಗೆ ಸಿಗುತ್ತೆ ಅಂತ ಹೇಳಿ. ಸುಮಲತಾ ಅಂಬರೀಷ್ ಅವ್ರಿಗ, ರವಿ ಅವ್ರಿಗ, ನಿರಂತರ ಗಣೇಶ್ ಅವ್ರಿಗ, ಇಂಥ ಚರ್ಚೆಗಳು ಒಂದು ಕಡೆ ಅಲ್ಲಿ ಬರ್ತವೆ. ಇದಾದ್ಮೇಲೆ ನಾವು ಚೆಕ್ ಮಾಡಿಕೊಂಡ್ರೆ ವಿಜಯಪುರದಲ್ಲೂ ಸ್ಪರ್ಧೆ ಮಾಡಬಹುದು, ಚಿಕ್ಕೋಡಿ, ಬೆಳಗಾವಿ, ಬೀದರ್ ಎಲ್ಲ ಕಡೆಗಳಲ್ಲಿಯೂ ಕೂಡ BJPಗೆ ಒಂದು ಅವಕಾಶ ಇರುತ್ತೆ. ರಾಯಚೂರು, ಚಿತ್ರದುರ್ಗ, ದಾವಣಗೆರೆ ಇಷ್ಟೂ ಕ್ಷೇತ್ರಗಳಲ್ಲಿಯೂ ಕೂಡ ಒಂಥರ BJP ವರ್ಸಸ್ ಕಾಂಗ್ರೆಸ್ ಮಾತ್ರ ಅಂತ ಉಳ್ಕೊಂಡು ಬಿಡುತ್ತೆ. ಧಾರವಾಡ ಬರುತ್ತೆ ನಿಮಗೆ, ಕಲಬುರಗಿ ಬರುತ್ತೆ, ಹಾವೇರಿ, ಕೊಪ್ಪಳ, ಚಾಮರಾಜನಗರ, ಚಿಕ್ಕಬಳ್ಳಾಪುರ, ಮೈಸೂರು, ಶಿವಮೊಗ್ಗ ಎಲ್ಲ ನೋಡಿ. ಸಪೋಸ್ ಒಂದು ಮೈಸೂರನ್ನು ನೀವು ಕನ್ಸಿಡರ್ ಮಾಡಿದ್ರೆ ಅಲ್ಲೂ ಒಕ್ಕಲಿಗ ಮತಗಳಿದೆ. ಹಾಗಾಗಿ BJP ಅಲ್ಲಿ ಅಲೋನಾಗಿ ಸ್ಪರ್ಧೆ ಮಾಡಿದಾಗ JDS ಅಲ್ಲಿ ಇಲ್ಲ ಅಂತ ಆದಾಗ ಅಲ್ಲಿನ ಒಕ್ಕಲಿಗ ಮತಗಳು ಮುಂದಿನ ಯಾರು ಅಭ್ಯರ್ಥಿ ಆಗ್ತಾರೋ ಅಲ್ಲಿಗೆ ಹೆಲ್ಪ್ ಮಾಡಬಹುದಾಗುತ್ತೆ. ಈ ದೃಷ್ಟಿಯಿಂದ BJP ಕೂಡ ಅಳೆದು ತೂಗಿ ಯೋಚನೆ ಮಾಡುತ್ತೆ. ಅಂದರೆ ಒಂದು ಹಂತಕ್ಕಲ್ಲಿಗೆ ಒಂದು ವೇಳೆ 5 ಕ್ಷೇತ್ರ ಬಿಟ್ಟುಕೊಟ್ರೆ BJP ಸ್ಪರ್ಧಿಸಬಹುದಾದ ಕ್ಷೇತ್ರಗಳು ಬರೀ 23ಕ್ಕೆ ಸೀಮಿತವಾಗ್ತವೆ. ಇದನ್ನು ಮರಿಬಾರ್ದು. 25 ಸ್ಥಾನ ಗೆದ್ದಿದ್ದಂಥ BJP ಸ್ಪರ್ಧೆ ಮಾಡೋದೇ 23ರಲ್ಲಿ ಆಗ್ಬಿಡುತ್ತಾಗ, ಸ್ಪರ್ಧಿಸುವುದೇ 23 ಅಂತ ಆಗ್ಬಿಡುತ್ತೆ. ಸೊ ಹಾಗಾಗಿ JDS ಆ ಪ್ರಸ್ತಾಪ ಇಟ್ಟಿರಬಹುದು, ಅದಕ್ಕೆ ಒಪ್ಪುವುದು ಬಿಡುವುದು BJP ಆಯ್ಕೆಗೆ ಬರುತ್ತದು. ಇನ್ನೊಂದು ಕಡೆ ಈಗ JDS ಕತೆ ನಾವು ಇಲ್ಲಿ ನೋಡ್ತಾ ಇದ್ವಿ. ಹಾಗಾಗಿ ಇಲ್ಲಿ ಕ್ಷೇತ್ರಗಳ ವೈಸ್ ಬಂದಾಗ ದಕ್ಷಿಣ ಕನ್ನಡ, ಶಿವಮೊಗ್ಗ, ಚಾಮರಾಜನಗರ, ಚಿಕ್ಕಬಳ್ಳಾಪುರ, ಹಾವೇರಿ, ಕಲಬುರಗಿ, ಅನಂತರದಲ್ಲಿ ಉಡುಪಿ, ಚಿಕ್ಕಮಗಳೂರು, ಉತ್ತರ ಕನ್ನಡ ಎಲ್ಲ ಭಾಗದಲ್ಲಿಯೂ ಕೂಡ BJPಗೆ ಒಂದು ಅಡ್ವಾಂಟೇಜ್ ಇರುತ್ತೆ. ಆದರೆ ಎಲ್ಲ ಕ್ಷೇತ್ರಗಳಲ್ಲಿಯೂ JDS ಪ್ರಾಬಲ್ಯ ಅಲ್ಲಿದೆ ಅಂದರೆ ಇಲ್ಲ. ಎಷ್ಟೋ ಕಡೆಗಳಲ್ಲಿ JDSನ ಅಸ್ತಿತ್ವ ಕೂಡ ಇಲ್ಲ ಅಲ್ಲಿ. JDS ಅಸ್ತಿತ್ವ ಕೂಡ ಇಲ್ಲ ಅಲ್ಲಿ. JDS ಅವ್ರ ಕ್ಯಾಂಡಿಡೇಟ್ ಹಾಕಿದ್ರು ಕೂಡ ಸುಮ್ಮನೆ ನಾನು ನಾಮಕೆ ವ್ಯವಸ್ಥೆ ಹಾಕಿದೆ ಅಂತ ಅಂದುಕೊಳ್ಬೇಕೇ ವಿನಃ ಗೆಲ್ಲುವಂಥ ಚಾನ್ಸಸ್ ಕಡಿಮೆ ಇರತಕ್ಕಂಥ ಬಹಳಷ್ಟು ಕ್ಷೇತ್ರಗಳಿವೆ. ಸಹಜವಾಗಿ ನಮ್ಗೆ ಅದು ಯಾವುದು ಬೇಡ ಬಿಟ್ಕೊಡ್ತೀವಪ್ಪ, ನಮ್ಗೆ ಇಷ್ಟು ಕೊಟ್ಬಿಡಿ ಅಂತ ಕೂಡ ಅವ್ರು ಕೇಳ್ತಾ ಇದ್ದಾರೆ. ಹಾಗಾದರೆ JDSನ ಸ್ಟ್ರಾಟಜಿ ಏನು? ಹಾಗಾದರೆ ಇದರಿಂದ BJPಗೆ ಜಾಸ್ತಿ ಲಾಭನ, JDSಗೆ ಲಾಭನ ಅಂತ ನೋಡಿದ್ರೆ ವಿಧಾನಸಭೆಯಲ್ಲಿ ಒಂದು ಘೋರ ಮುಖಭಂಗವನ್ನು JDS ಅನುಭವಿಸಿದೆ. ಗೊತ್ತಿರತಕ್ಕಂಥ ವಿಚಾರ ಅದು. 19 ಸ್ಥಾನಗಳಿಗೆ JDS ಅಲ್ಲಿ ಇಳಿದುಬಿಟ್ಟಿತ್ತು. ಏಕಾಂಗಿಯಾಗಿ ಸ್ಪರ್ಧೆ ಮಾಡಿದ್ರೆ JDSಗೆ ಸಿಗುವಂಥ ಮತಗಳ ಪ್ರಮಾಣನೇ ಕಡಿಮೆ ಆಗಿಬಿಡುತ್ತೆ. ಒಂಟಿಯಾಗಿ ಸ್ಪರ್ಧೆ ಮಾಡಿಬಿಟ್ರೆ ಮತ ಪ್ರಮಾಣ ಬಹಳ ಕಡಿಮೆ ಆಗಬಹುದು. ಹಾಗಾಗಿ ನಾವು ಮತ್ತು JDS ಪ್ಲಾನ್ ಮಾಡ್ಕೊಂಡ್ಬಿಟ್ಟಾಗ ನಾವು ಮತ್ತು BJPಯವರು ಆಗ ನಮಗೆ ಹೆಲ್ಪ್ ಆಗುತ್ತೆ ಅಂತ ಕೂಡ ಇರಬಹುದು. ವಿಧಾನಸಭಾ ಚುನಾವಣೆಯಲ್ಲಿ ಈಗಾಗಲೇ ಫೇಲ್ಯೂರ್ ಆಗಿದ್ದಾರೆ. BJP ಜೊತೆ ಮೈತ್ರಿ ಆದರೆ ಲಿಂಗಾಯತ ಮತಗಳು ಸಿಕ್ಕಬಹುದು. ಎಲ್ಲಿ ಅಂತ ಕೇಳಿದ್ರೆ ಎಲ್ಲಿ BJP ಸ್ಪರ್ಧೆ ಮಾಡಲ್ವೋ JDS ಮಾತ್ರ ಸ್ಪರ್ಧೆ ಮಾಡುತ್ತೋ ಅಲ್ಲಿ ಆಗ BJPಯ ಲಿಂಗಾಯತ ಮತಗಳಿದೆಯಲ್ಲ, ಮೈತ್ರಿ ಆಗಿದ್ದಾರಪ್ಪ ಇವರು, ನಾವು ಇಲ್ಲಿ BJP ಕ್ಯಾಂಡಿಡೇಟ್ ಅಂತೂ ಇಲ್ಲಿಲ್ಲ, ಹಾಗಾಗಿ ನಾವು ಮೈತ್ರಿ ಆಗಿರತಕ್ಕಂಥ JDSಗೆ ಮತ ಹಾಕೋಣ ಅಂತ ಅವ್ರಿಗೆ ಕ್ಯಾಲ್ಕುಲೇಷನ್ಸ್ ಬರಬಹುದು ಅಂತ JDSನ ಅಂದಾಜು. ಜೊತೆಗೆ ಲೋಕಸಭಾ ಚುನಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ HD ಕುಮಾರಸ್ವಾಮಿ ಅವ್ರಿಗೂ ಸ್ಪರ್ಧಿಸುವಂಥ ಅವಕಾಶ ಸಿಗಬಹುದು. ಕುಮಾರಸ್ವಾಮಿ ಈಗ ಹೇಳ್ತಾರೆ, ಕುಮಾರಸ್ವಾಮಿ ಕಡೆಯವರೆಗೂ ಅದನ್ನು ಹೇಳ್ತಾ ಇರ್ತಾರೆ. ಅದೇ ಸ್ಪರ್ಧೆ ಮಾಡಿದ್ರು ಆಶ್ಚರ್ಯ ಇಲ್ಲ, ಅವರ ಸ್ಪರ್ಧೆ ಮಾಡಿದ್ರು ಕೂಡ ಆಶ್ಚರ್ಯ ಇಲ್ಲ. ಹೇಗಿದ್ರೂ ಇಲ್ಲಿ ಸೋತಾಗಿದೆ ಎಲ್ಲಿ ವಿಧಾನಸಭಾ ಚುನಾವಣೆಯಲ್ಲಿ. ಅಕಸ್ಮಾತ್ ಲೋಕಸಭಾ ಚುನಾವಣೆ ಟಿಕೆಟ್ ಸಿಕ್ತು, ಅಕಸ್ಮಾತ್ ಗೆದ್ದರು, ನಾವು ಮೈತ್ರಿ ಮಾಡ್ಕೊಂಡಿದ್ವಲ್ಲ ಸ್ವಾಮಿ ಅಂತ ಹೇಳಿ ನಾಳೆ ಒಂದು ವೇಳೆ BJPಗೆ ಮುಂದಿನ ಲೋಕಸಭಾ ಚುನಾವಣೆ ಗೆಲುವು ಸಿಕ್ಕರೆ ಆಗ ಸಚಿವ ಸ್ಥಾನ ನನಗೂ ಕೊಡಿ ಅಂತ ಕ್ಲೈಮ್ ಮಾಡ್ಕೊಳ್ಬಹುದು. 4 ವರ್ಷ 5 ವರ್ಷ ಸುಮ್ಮನೆ ಮನೇಲಿರೋ ಬದಲು ಅಂದರೆ ಪ್ರಬಲವಾಗಿ ಯಾವುದೇ ಅಧಿಕಾರ ಇಲ್ಲದೆ ಶಾಸಕರಾಗಿರ್ತಾರೆ, ಅದು ಓಕೆ. ಅದು ಬಿಟ್ಟುಬಿಟ್ಟು ಏನೋ ಅಧಿಕಾರ ಇಲ್ಲದೆ ಇರೋ ಬದಲು ಒಂದು ವೇಳೆ MP ಏನಾದರೂ ಆದರೆ ಮಿನಿಸ್ಟ್ರಿಗಿರಿಗೆ ಫೈಟ್ ಮಾಡಬಹುದಲ್ಲ, ಮಿನಿಸ್ಟ್ರಿಗಿರಿ ಸಿಗಬಹುದಲ್ಲ. ಈ ಕ್ಯಾಲ್ಕುಲೇಷನ್ಸ್ ಮೇಲೂ ಕೂಡ ಈ ಕಡೆ ಕುಮಾರಸ್ವಾಮಿ ಅವರು ಒಂದು ಲೆಕ್ಕಾಚಾರ ಹಾಕಿರಬಹುದಾಗುತ್ತೆ. ಕೇಂದ್ರದ NDA ಸರ್ಕಾರ ಬಂದರೆ ಮಂತ್ರಿಪಟ ಸಿಗಬಹುದು ಅಂತ. 5 ಕ್ಷೇತ್ರ ಸಿಕ್ಕರೂ ಕೂಡ BJPಯ ಸಪೋರ್ಟ್ ಸಿಕ್ಕಿಬಿಟ್ರೆ 3 ಕ್ಷೇತ್ರಗಳಲ್ಲಿ ತನಗೆ ಅವಕಾಶ ಸಿಗಬಹುದು ಅಂತ JDSನ ಅಂದಾಜು. 5 ಕ್ಷೇತ್ರ ಟಿಕೆಟ್ ನಮಗೆ ಈ ಕಡೆ ನಾವು ಟಿಕೆಟ್ಗೆ ಮತ್ತು ಮೈತ್ರಿಗೆ ಅವರೆಲ್ಲ ಒಪ್ಕೊಂಡ್ಬಿಟ್ರೆ ಆಗ ನಮಗೆ 3ರಲ್ಲಿ ಗೆದ್ದರೂ ಸಾಕು, ನಾವು ಕೇಂದ್ರದಲ್ಲಿ ಮಂತ್ರಿ ಕೂಡ ಆಗಬಹುದು. 4 ಕ್ಷೇತ್ರ ಸಿಕ್ಕರೂ ಕೂಡ BJP ಸಪೋರ್ಟ್ ಇದ್ದರೆ 3 ಕ್ಷೇತ್ರನೋ 2 ಕ್ಷೇತ್ರನೋ ಗೆಲ್ಲಬಹುದು ಅಂತ ಅಂದಾಜು. ಬೆಂಗಳೂರು ರೂರಲ್ನಲ್ಲಿ DK ಸುರೇಶ್ ಅಥವಾ DK ಬ್ರದರ್ಸ್ ಇದ್ದಾರಲ್ಲ, ಇವರನ್ನು ಮಟ್ಟ ಹಾಕಬಹುದು ಅಂತ ಕೂಡ JDS ಲೆಕ್ಕಾಚಾರ ಇರುತ್ತೆ. ಅಲ್ಲಿ ಒಕ್ಕಲಿಗ ಪ್ರಾಬಲ್ಯ ಇದೆ, ಅದರಲ್ಲಿ DK ಸುರೇಶ್ ಅವರ ಪ್ರಾಬಲ್ಯನೂ ಇದೆ, ಈ ಕಡೆ ಶಿವಕುಮಾರ್ ಅವರ ಪ್ರಾಬಲ್ಯ ಕೂಡ ಇದೆ. ಹಾಗಾಗಿ ಒಕ್ಕಲಿಗ ಮತಬುಟ್ಟಿ ಇರೋ ಕಾರಣದಿಂದಾಗಿ JDS
ಕೂಡ ಒಂದು ಪ್ಲಾನ್ ತಯಾರಿ ಮಾಡಿಕೊಂಡ್ರೆ ಒಂದು ಚಾನ್ಸಸ್ ಅಲ್ಲಿದೆ ಅಂತ. ಲೋಕಸಭೆಗೆ HDK ಸ್ಪರ್ಧೆ ಮಾಡಿದ್ರು, ಬೆಂಗಳೂರು ಗ್ರಾಮಾಂತರದಿಂದ ಸ್ಪರ್ಧೆ ಮಾಡಬಹುದು ಅಂತ. ಒಂದು ವೇಳೆ ಆಗ DK ಸುರೇಶ್ ಅಲ್ಲಿ ಸ್ಪರ್ಧೆ ಮಾಡಿದ್ರೆ ಬೆಂಗಳೂರು ರೂರಲ್ನಲ್ಲಿ ಇದೇ DK ಸುರೇಶ್ ವರ್ಸಸ್ ಕುಮಾರಸ್ವಾಮಿ ಆಗಿಬಿಡುತ್ತೆ. ಇಲ್ಲಿಂದ ಬೆಂಗಳೂರು ರೂರಲಿಂದ ದೊಡ್ಡ ಕ್ಷೇತ್ರ, ಅದು ತುಂಬ ದೊಡ್ಡ ಕ್ಷೇತ್ರ, ಅದು ಅಲ್ಲೊಂದು ಚಾನ್ಸ್ ಸಿಗುತ್ತೆ ಅಂತ. HD ಕುಮಾರಸ್ವಾಮಿ ಅವರಿಗೆ ರಾಷ್ಟ್ರ ರಾಜಕಾರಣದಲ್ಲಿ ಈಗಾಗಲೇ ಸಾಕಷ್ಟು ವಿಷಯಕ್ಕೆ ಸಂಬಂಧಪಟ್ಟಂತೆ ಪಳಗಿದ್ದಾರೆ, ದೇವೇಗೌಡರ ಸಪೋರ್ಟ್ ಕೂಡ ಇದೆ, ಹಾಗಾಗಿ ಅಲ್ಲೂ ಒಂದು ಚಾನ್ಸ್ ನೋಡೋಣ ಅಂತ ಕೂಡ ಇರಬಹುದಾಗುತ್ತೆ. ಡೀಟೇಲ್ಸ್ ಕೊಡಲಿಕ್ಕೆ ಇದೀಗ ಸ್ವಾಮಿ ಇದ್ದಾರೆ. ಸ್ವಾಮಿ, JDS ಕ್ಯಾಲ್ಕುಲೇಷನ್ಸ್ ಅಂತ ಬಂದಾಗ ಈ ಮುಂದಿನ ಚುನಾವಣೆಗೆ ಕುಮಾರಸ್ವಾಮಿ ಅವರು ಈಗ ಶಾಸಕರಾಗಿದ್ದಾರೆ, ಮಾಜಿ ಮುಖ್ಯಮಂತ್ರಿ ಕೂಡ ಹೌದು. ಇದೀಗ 5 ಕ್ಷೇತ್ರ ಕೇಳ್ತಾ ಇದ್ದಾರೆ ಅಂತ ಹೇಳಿ, ಅಟ್ಲೀಸ್ಟ್ 5 ಕೇಳಿದಾಗ ಒಂದು 4-3 ಸಿಗಬಹುದಾ BJP ಕಡೆಯಿಂದ ಒಪ್ಪಿಗೆ? ಆ ಥರ ಚಾನ್ಸಸ್ ಏನಾದರೂ ಇದೆಯಾ ಅಂತ? ಖಂಡಿತ ರಮಕಾಂತ್, ಈಗಾಗಲೇ ಬಿಜೆಪಿ ಹಾಗೂ JDS ಪಕ್ಷಗಳು ನಾಯಕರು ಒಟ್ಟಾಗಿ ಲೋಕಸಭಾ ಚುನಾವಣೆ ಎದುರಿಸೋದಕ್ಕೆ ಈಗಾಗಲೇ ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇದ್ದಾರೆ. ಮೈತ್ರಿಯ ಬಳಿಕ ಇನ್ನೂ ಸ್ಪಷ್ಟವಾಗಿರ್ಲಿಲ್ಲ ಕ್ಷೇತ್ರ ಹಂಚಿಕೆಗಳು, ಯಾವ ಯಾವ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಬೇಕು ಅನ್ನೋದು ಕೂಡ ಸ್ಪಷ್ಟ ಆಗಿರ್ಲಿಲ್ಲ. ಆದ್ರೆ ದೆಹಲಿಯಲ್ಲಿ ನಡೆದಂತಹ ಬಿಜೆಪಿ ಹೈಕಮಾಂಡ್ ಜೊತೆ ನಡೆದಂತಹ ಒಂದು ಮಾತುಕತೆಯಲ್ಲಿ ಎಲ್ಲವೂ ಕೂಡ ಫಲಪ್ರದ ಆಗಿದೆ ಎಂಬ ಮಾಹಿತಿ ಕೂಡ ಲಭ್ಯ ಆಗ್ತಾ ಇದೆ. ಒಂದು ಕಡೆ JDS ವರಿಷ್ಠರಾದಂತಹ ಮಾಜಿ ಪ್ರಧಾನಿ ದೇವೇಗೌಡರು ಹಾಗೂ ಮಾಜಿ CM ಕುಮಾರಸ್ವಾಮಿ ಪ್ರಧಾನಿ ಮೋದಿ ಅವರ ಬಳಿ ಚರ್ಚೆ ಆಗಿದೆ ಅಂದ್ರೆ ಕ್ಷೇತ್ರಗಳ ವಿಚಾರ ಹಂಚಿಕೆ ಬಗ್ಗೆ ಚರ್ಚೆ ಆಗಿದೆ ಎಂಬ ವಿಚಾರಗಳು ಕೂಡ ಸ್ಪಷ್ಟವಾಗ್ತಾ ಇದೆ. ಜೊತೆಗೆ ಇಲ್ಲಿ ಅಂದುಕೊಂಡಂತೆ JDS ನಾಯಕರು 25 ಕ್ಷೇತ್ರವನ್ನ ಗೆದ್ದಿದ್ದಂತಹ BJP ಚುನಾವಣೆಗಿಂತ ಮುಂಚೆನೆ 19 ಸ್ಥಾನಕ್ಕೆ ಕುಸಿದಿರುವಂತಹ JDS ಜೊತೆಗೆ ವಿಧಾನಸಭಾ ಚುನಾವಣೆಯಲ್ಲಿ 19 ಸ್ಥಾನಕ್ಕೆ ಕುಸಿದಿದ್ದಾರೆ ಅವರು. ಲೋಕಸಭೆಯಲ್ಲಿ ಕಳೆದ ಲೋಕಸಭಾ ಚುನಾವಣೆಯಲ್ಲಿ 25 ಗೆದ್ದಿದ್ದು ಯಾರು ಅಂದರೆ ಅದು BJP. ಅವರು ಈಗ JDS 5 ಕೇಳ್ತಾ ಇದೆ ಅಂತ ಹೇಳಿ 5-5 ಬಿಟ್ಕೊಡೋ ಚಾನ್ಸಸ್ ಇದೆಯಾ? ಅಂದರೆ ಸ್ಟ್ರೈಟ್ ಅವೇ BJPಯ ಸ್ಪರ್ಧೆನೇ ಕರ್ನಾಟಕದ ಮಟ್ಟಿಗೆ 23 ಸ್ಥಾನಕ್ಕೆ ಸೀಮಿತ ಆಗ್ಬಿಡುತ್ತಲ್ಲ, ಇದಕ್ಕೆ ಒಪ್ಕೊಳ್ತಾರ ಅವರು ಅಂತ? ರಮಕಾಂತ್, ಸದ್ಯ ಈಗ JDS ಹಾಗೂ ಬಿಜೆಪಿ ನಾಯಕರ ನಡುವೆ ನಡೆದಂತ ಒಂದು ಮಾತುಕತೆಯಲ್ಲಿ 5 ಕ್ಷೇತ್ರಗಳ ಹಂಚಿಕೆ ಆಗೋದಕ್ಕೆ ಹೈಕಮಾಂಡ್ ನಾಯಕರು ಅಂದ್ರೆ ಬಿಜೆಪಿ ಹೈಕಮಾಂಡ್ ನಾಯಕರು ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ ಎಂಬ ಮಾಹಿತಿಗಳು ಕೂಡ JDS ಆಪ್ತ ವಲಯದಿಂದಲೇ ಲಭ್ಯವಾಗ್ತಿರುವಂತದ್ದು. ಅದರಲ್ಲಿ ಪ್ರಮುಖವಾಗಿ ಈಗೇನು ತಮ್ಮ ಪ್ರಾಬಲ್ಯವನ್ನ ಒಂದು ಕಡೆ ಅಂದ್ರೆ ಬಿಜೆಪಿ ತನ್ನ ಪ್ರಾಬಲ್ಯ ಯಾವ ಕ್ಷೇತ್ರದಲ್ಲಿ ಇಲ್ಲ ಆ ಕ್ಷೇತ್ರಗಳಲ್ಲಿ ಒಕ್ಕಲಿಗ ಹಾಗೂ JDS ಎರಡೂ ಕೂಡ ವರ್ಕೌಟ್ ಆಗುವಂತ ಕ್ಷೇತ್ರಗಳಲ್ಲಿ JDS ನವರಿಗೆ ಬಿಟ್ಕೊಟ್ಟು ಅದರಿಂದ ತಮಗೆ ಒಂದು ಶಕ್ತಿ ಬರಲಿಸ್ಕೊಳ್ಳೋದಕ್ಕೆ ಅಲ್ಲೂ ಕೂಡ ತಮ್ಮ ಪ್ಲಾನ್ ವರ್ಕೌಟ್ ಮಾಡೋದಕ್ಕೆ ಬಿಜೆಪಿ ಹೈಕಮಾಂಡ್ ನಾಯಕರು ಮುಂದಾಗಿರುವಂತದ್ದು. ಹಾಗಾಗಿ 5 ಕ್ಷೇತ್ರಗಳು ಅಂದ್ರೆ ತುಮಕೂರು, ಮಂಡ್ಯ ಹಾಗೂ ಹಾಸನ, ಕೋಲಾರ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳಲ್ಲಿ ಒಕ್ಕಲಿಗ ಸಮುದಾಯ ಪ್ರಾಬಲ್ಯ ಇದೆ. ಅದನ್ನೇ ಒಂದು ಪ್ಲಸ್ ಪಾಯಿಂಟ್ ಮಾಡ್ಕೊಂಡಿರುವಂತಹ ಹೈಕಮಾಂಡ್ ನಾಯಕರು, ಬಿಜೆಪಿ ಹೈಕಮಾಂಡ್ ನಾಯಕರು ಅಲ್ಲಿ JDS ಅಭ್ಯರ್ಥಿಗಳಿಗೆ ಬಿಟ್ಕೊಟ್ರೆ ಅಲ್ಲಿ ಬಹುತೇಕ ಗೆಲುವು ಖಚಿತ ಎಂಬ ವಿಚಾರ ಮಾಹಿತಿಗಳನ್ನ ಪಡ್ಕೊಂಡಿದ್ದಾರೆ. ಹಾಗಾಗಿ ಅದು NDA ಮೈತ್ರಿಕೂಟ ಆಗಿ ಈಗಾಗಲೇ ಘೋಷಣೆ ಆಗಿರೋದ್ರಿಂದ ನಮಗೂ ಕೂಡ ಎಲ್ಲೋ ಒಂದು ಬೆಂಬಲ ಸಿಗುತ್ತೆ. ಜೊತೆಗೆ ಒಕ್ಕಲಿಗ ಸಮುದಾಯವು ಕೂಡ ಮತ್ತೆ ನಮ್ಮ ಬಿಜೆಪಿ ಕಡೆನೂ ಕೂಡ ಸೆಳೆಯುತ್ತೆ ಎಂಬ ವಿಚಾರವನ್ನು ಲೆಕ್ಕಾಚಾರ ಹಾಕೊಂಡಿದ್ದಾರೆ. ಒಂದು ಕಡೆ 5 ಕ್ಷೇತ್ರಗಳನ್ನ ಬಿಟ್ಟುಕೊಡೋ ಜೊತೆಗೆ ಅಲ್ಲಿನ ಒಂದು ಬೇರೆ ಕಡೆ ಇರುವಂತಹ ಒಕ್ಕಲಿಗ ಸಮುದಾಯದ ಒಂದು ಮತವನ್ನು ಸೆಳೆಯೋದಕ್ಕೆ ಕೂಡ ಬಿಜೆಪಿ ನಾಯಕರು ಒಂದು ಪ್ಲಾನ್ ಮಾಡ್ಕೊಂಡಿರುವಂತದ್ದು. ರಮಕಾಂತ್, ಓಕೆ, ಥ್ಯಾಂಕ್ ಯು ಎಲ್ ಎನ್ ಸ್ವಾಮಿ.